ಅದೊಂದು ಬರದ ನಾಡು. ರೈತರ ಕೈಗೆ ಉತ್ತಮ ಬೆಳೆ ಸಿಗೋದೇ ಅಪರೂಪ. ಅಂಥದ್ರಲ್ಲಿ ಈ ಬಾರಿ ಟೊಮ್ಯಾಟೊ ಉತ್ತಮ ಬೆಳೆ ಬೆಳೆದಿದ್ದ ರೈತರಿಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಗಿದೆ. ಹೀಗಾಗಿ ರೈತರು ಒಂದಷ್ಟು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಟೊಮ್ಯಾಟೊ ಬೆಲೆ ಕುಸಿತ, ರೈತರು ಕಂಗಾಲು. ಸೂಕ್ತ ಪರಿಹಾರ ಒದಗಿಸುವಂತೆ ರೈತರ ಆಗ್ರಹ. ಟೊಮ್ಯಾಟೊ ಬೆಳೆದ ರೈತರ ಗೋಳು ಹೇಳತಿರದಾಗಿದೆ. ನೋಡಿ, ಹೀಗೆ ಕಟಾವು ಮಾಡದೆ ಹೊಲದಲ್ಲಿ ಬಿಟ್ಟಿರೋ ಟೊಮ್ಯಾಟೊ ಬೆಲೆ ಕುಸಿತದಿಂದಾಗಿ ಕಂಗಾಲಾದ ರೈತರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ತಾಲೂಕಿನ ಸಜ್ಜನಕೆರೆ ಗ್ರಾಮದಲ್ಲಿ. ಹೌದು, ಅತಿವೃಷ್ಟಿ ಅನಾವೃಷ್ಟಿಯ ಕಣ್ಣಾಮುಚ್ಚಾಲೆಯಿಂದ ಕಂಗೆಟ್ಟಿದ್ದ ಈ ಗ್ರಾಮದ ರೈತರು ಯಾವುದೇ ಬೆಳೆ ಬೆಳೆದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಷ್ಟ ಅನುಭವಿಸುವಂತಾಗಿದೆ. ಹೀಗಾಗಿ ಈ ಬಾರಿ ಟೊಮ್ಯಾಟೊ ಬೆಳೆದು ಅಪಾರ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ನಿರೀಕ್ಷೆಯಂತೆ ಉತ್ತಮ ಇಳುವರಿ ಬಂದರೂ ಕೂಡ ಟೊಮ್ಯಾಟೊ ಬೆಲೆ ಕುಸಿತದಿಂದಾಗಿ ಮತ್ತೆ ಅನ್ನದಾತರು ಸಾಲ ಶೂಲಕ್ಕೆ ಸಿಲುಕುವಂತಾಗಿದೆ. ಇನ್ನು 25 ಕೆಜಿ ಟೊಮ್ಯಾಟೊ ಬಾಕ್ಸ್ಗೆ ಕೇವಲ 20 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇದರಿಂದ ಸಾಗಣೆ ವೆಚ್ಚ ಹಾಗೂ ಕೂಲಿಯ ಹಣವೂ ಕೂಡ ರೈತರ ಕೈಗೆ ಸಿಗ್ತಿಲ್ಲ. ಹೀಗಾಗಿ ಟೊಮ್ಯಾಟೊವನ್ನ ಕಟಾವು ಮಾಡದೆ ಗಿಡದಲ್ಲೇ ಬಿಟ್ಟು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸುಮಾರು ಒಂದು 5ರಿಂದ 6 ಜನ ಒಂದು 10 ಎಕರೆ ಲೆವೆಲ್ಲಿಗೆ ಹಾಕಿದ್ದಾರೆ ಸರ್. ಯಾರು ಕೂಡ ಹಾಕಿರೋ ಬಂಡವಾಳನೂ ಬಂದಿಲ್ಲ. ಯಾಕಂದರೆ ಬರೀ ಒಂದು ಬಾಕ್ಸ್ ಬಿಡಿಸಿದ್ರೆ 50 ರೂಪಾಯಿ ಬಾಕ್ಸ್ ಕೋಲಾರ ಕೊಡಿದ್ರೆ ಖರ್ಚು 60 ರೂಪಾಯಿ ಆಗುತ್ತೆ. 20 ರೂಪಾಯಿ ನಾವೇ ಕೈಯಿಂದ ಕೊಡಬೇಕು ಕೂಲಿಯರಿಗೆ. ಹಂಗಾಗಿ ಪ್ರತಿ ಸತಿ ಬಿಡಿಸಿದಂಗೆಲ್ಲ 4ರಿಂದ 5 ಸಾವಿರ ರೂಪಾಯಿ ಕೈಯಿಂದ ಕೂಲಿ ಕೊಟ್ಟು ಬಿಡ್ಸೋಕ್ಕಾಗದಿದ್ದಕ್ಕೆ ಇವೆಲ್ಲ ಕೈ ಬಿಟ್ಟಿದ್ವಿ. ಆಮೇಲೆ ಬೆಳೆ ಇಳಿಕೆ ಅಂತೂ ಫುಲ್ಲು 5 ರೂಪಾಯಿ ಕೆಜಿನೂ ಕೇಳ್ತಾ ಇದ್ದಾನೆ ಟೊಮಾಟೋನ. ಇನ್ನು ಅಪಾರ ಬೆಳೆ ಬೆಳೆದು ಉತ್ತಮ ಇಳುವರಿ ಬಂದರೂ ಕೂಡ ತಕ್ಕ ಬೆಲೆ ಸಿಗಲಾರದೆ ಕೋಟೆನಾಡಿನ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳಾಗಲಿ ಇವರತ್ತ ಸುಳಿದಿಲ್ಲ. ರೈತರ ಸಂಕಷ್ಟ ಆಲಿಸಿಲ್ಲವೆಂದು ಅಸಮಾಧಾನ ಹೊರಹಾಕಿದ್ದು ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಈಗೇನಾಗೈತೆ ಅಂದರೆ ಟೊಮೆಟೊಗೆ ಬಿಡಿಸಿದ್ರು ಕೂಡ ಅದ್ರ ಖರ್ಚು ಸಮೇತನೂ ಬರ್ತಾ ಇಲ್ಲ. ಹೆಚ್ಚು ಕಮ್ಮಿ ನಾವು ಒಂದು ಎಕರೆಗೆ ಕನಿಷ್ಠ ಆದರೂ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಡ್ರಿಪ್ಪು, ಔಷಧಿ ಅಂತ ಹೇಳ್ಬಿಟ್ಟು, ದಾರ, ಆಮೇಲೆ ತಂತಿ ಆಗ ನೋಡ್ರಿ ಆ ಥರ ಗೂಟನೇ ಹಾಕಬೇಕು. ಯಾಕಂದರೆ ಮಳೆ ಬಂದರೆ ಎಲ್ಲ ಮಣ್ಣಾಗಿ ಹೋಗುತ್ತೆ. ಈಗ ಹಂಗಾಗಿ ಹಾಕಿರೋ ಗೂಟಕ್ಕೆ ಸಮೇತ ಖರ್ಚು ಬರ್ತಾ ಇಲ್ಲ. ಟೊಮೆಟೊ ಬಿಡಿಸಿರೋದು ಕೂಲಿನಾದರೂ ಬರಬೇಕಾ? ಅದಕ್ಕೆ ನಾವು ಬಿಡಿಸ್ತಿಲ್ಲ, ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಬಿಟ್ಬಿಟ್ಟಿದ್ವಿ. ಒಟ್ಟಾರೆ ಕೋಟೆನಾಡಲ್ಲಿ ಉತ್ತಮ ಬೆಳೆ ಬಂದರೂ ಸಹ ಟೊಮ್ಯಾಟೊ ಬೆಲೆ ಕುಸಿತದಿಂದಾಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿ ಕಣ್ಣೀರಿಡುವಂತಾಗಿದೆ. ಹೀಗಾಗಿ ಸರ್ಕಾರ ರೈತರ ಕಣ್ಣೀರು ಒರೆಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.